ಫಸ್ಟಾಗಿ ಎಲ್ಲರಿಗೂ ನಮಸ್ಕಾರಗಳು. ನಾವು ಪ್ರಕೃತಿ ಫೌಂಡೇಶನ್ ಅಂದ್ಬಿಟ್ಟು ಒಂದು ಕ್ರೀಡೆ ಸಂಬಂಧಪಟ್ಟಿದ್ದು ಒಂದು ಪ್ರಕೃತಿಗೆ ಒಂದು ಕೊಡುಗೆ ಕೊಡಬೇಕಂತ ಸ್ಟಾರ್ಟ್ ಮಾಡಿದ ಫೌಂಡೇಶನ್ ಇದು. ಮೊದಲನೇ ಬಾರಿ ನಾವು ಪ್ರಕೃತಿ ಫೌಂಡೇಶನ್ ಗಿಡ ನೆಡೋ ಕಾರ್ಯಕ್ರಮನೇ ಮಾಡೋಣ ಅಂತಲೇ ಓಡಾಡ್ತಾಯಿದ್ವಿ. ಅದು ನಮ್ಮ ಅಕ್ಕಪಕ್ಕ ಸ್ಥಳೀಯವಾಗಿರೋ ಶಾಲೆನ ಹುಡುಕ್ತಾ ಇದ್ವಿ. ಅದರಲ್ಲಿ ನಮ್ಮ ಮಹೇಶ್ ಅವರು, ಪಿಳ್ಳಳ್ಳಿಲಿ ಮಹೇಶ್ ಅಂತ ಇದ್ದಾರೆ, ಅವರ ಮಾವವ್ರ ಸ್ಕೂಲ್ ಇದು, ಲಕ್ಷ್ಮೀನಾರಾಯಣ ಅವರು. ಅವ್ರು ತುಂಬ ಪರಿಚಿತರು ನಮಗೆ. ಅವ್ರ ಹತ್ರ ಬಂದ್ವಿ. ಆಮೇಲೆ ನಮ್ಮ ಬೆಡ್ತಿಮೇಳ ಡಾಕ್ಟ್ರು ಅವ್ರ ಸಾರಥ್ಯದಲ್ಲಿ ಬಂದು ಮಾತಾಡಿ ಇಲ್ಲಿ ಮಾಡೋಣ, ಈ ಕಾರ್ಯಕ್ರಮ ಇಲ್ಲಿ ಮಾಡೋಣ, ಇಲ್ಲಿನೇ ಸ್ಟಾರ್ಟ್ ಮಾಡೋಣ ಫಸ್ಟೇ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿಯೊಬ್ಬರೂ ಪ್ರಕೃತಿ ಉಳಿಸ್ಬೇಕು, ಪ್ರಕೃತಿ ಬೆಳೆಸಬೇಕು. ಅದೇ ನಾವು ನೇಚರ್ಗೆ ಏನು ಕೊಡ್ತೀವಿ, ನೇಚರ್ ವಿಲ್ ಗಿವ್ ಬ್ಯಾಕ್ ಅಷ್ಟೇ. ಸರ್, ಗುರುಗಳು ಹೇಳ್ತಾ ಇದ್ರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆ ಕಬಡ್ಡಿಯನ್ನು. ಅದು ಕ್ರೀಡೆ ಅಂದರೆ ನಾವು ಮೈಸೂರಲ್ಲಿ 15ನೇ ತಾರೀಕು ಮಹಾರಾಜ ಯದುವೀರ್ ಒಡೆಯರ್ ಕಪ್ ಅಂತ ಮಾಡ್ತಾಯಿದ್ವಿ. ಅವರ ಸಲಹೆ ಮೇರೆಗೆ ಅವ್ರು ಟೈಮ್ ತೊಗೊಂಡು ಅವ್ರ ಹೆಸರು ಇಕ್ಕಿ ಮಾಡ್ತಾಯಿದ್ವಿ. ಯಾರೂ ಮಾಡಿಲ್ಲ ಯದುವೀರ್ ಕಪ್ ಅಂತ. ಆಫ್ಟರ್ ದಸರಾ ಏನು ಕುಸ್ತಿ ಮಾಡ್ತಾರೋ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮದೇ ಎರಡನೇದು. ಆ ಥರ ಒಂದು ಕ್ರೀಡೆನ ಉಳಿಸ್ಬೇಕು ಅಂತ ಕುಸ್ತಿನ ಆಯ್ಕೆ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷವೂ ತುಂಬ ಕ್ರೀಡೆಗಳು ಮಾಡ್ತಾಯಿರ್ತೀವಿ. ಫಸ್ಟ್ನೇದು ಕ್ರೀಡೆ ಬಂದು ಕುಸ್ತಿ ತೊಗೊಂಡಿದ್ದೀವಿ. ಜೂನ್ 15ನೇ ತಾರೀಕು ಯದುವೀರ್ ಅವರ ಸಾರಥ್ಯದಲ್ಲಿ, ಸ್ವಾಮೀಜಿ ಶ್ರೀಗಳ ಸಾರಥ್ಯದಲ್ಲಿ, ನಮ್ಮ ಬೆಟ್ಟೇಗೌಡರು ಇರ್ತಾರೆ, ನಮ್ಮ ಫೌಂಡೇಶನ್ ಪ್ರಕೃತಿ ಫೌಂಡೇಶನ್ ಲೋಕೇಶ್ ಗೌಡ್ರು ಅಂತ ಇರ್ತಾರೆ, ಇವರೆಲ್ಲ ಸಾರಥ್ಯದಲ್ಲಿ ವಿಶ್ವಮಾನವ ಸೇವಾ ಟ್ರಸ್ಟ್ ಪ್ರತಿಷ್ಠಾನ ಅಂತಿದೆ, ಅವ್ರ ಸಹಕಾರವೂ ಇರುತ್ತೆ. ಸೊ ಇವರೆಲ್ಲ ಸಹಕಾರದಿಂದ ಜೂನ್ 15ನೇ ತಾರೀಕು ಕುಸ್ತಿ ಪಂದ್ಯಾವಳಿ ಮೈಸೂರಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ನಡೀತಾ ಇದೆ. ಆದಷ್ಟು ಎಲ್ಲರ ಎಂಕರೇಜ್ಮೆಂಟ್ಗೆ ನಿಮಗೂ ಆಹ್ವಾನ ಕೊಡ್ತೀವಿ. ಎಲ್ಲ ಖಂಡಿತ ಬನ್ನಿ. ಈಗಿನ ಒಂದು ದಿನಮಾನಕ್ಕೆ ಮರಗಳ ಅವಶ್ಯಕತೆ ಎಷ್ಟಿದೆ ಅಂತ ನೀವು ಇದ್ರ ಬಗ್ಗೆ ಮಾತಾಡಿ. ಓಕೆ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಶ್ವ ಪರಿಸರ ದಿನದ ಪ್ರಯುಕ್ತ ನಮ್ಮ ಪ್ರಕೃತಿ ಫೌಂಡೇಶನ್ನ ಅಧ್ಯಕ್ಷರಾದಂಥ ಕಿರಣ್ ಕುಮಾರ್ ಅವರು ಒಂದು ಇನಿಷಿಯೇಟಿವ್ನ ತಗೊಂಡು ಈ ಒಂದು ಶಾಲೆಯ ಈ ಶ್ರೀವಿದ್ಯಾ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಈ ಶಾಲೆಯ ಸಹಯೋಗತ್ವದೊಂದಿಗೆ ಇವತ್ತು 100 ಸಸಿಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಏನು ನಗರ ಬೆಳೆದಂತೆ ನಾವು ಮರಗಳನ್ನು ಸಾಕಷ್ಟು ಕಡಿದು ಕೃತಕವಾದಂಥ ಆಕ್ಸಿಜನನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಪ್ರಕೃತಿ ಇದೇ ರೀತಿಯಲ್ಲಿ ನಾವು ಈಗೇನು ಮಾಡ್ತಾ ಇದ್ದೀವಿ, ಇದೇ ರೀತಿಯಲ್ಲಿ ನಾವು ಏನಾದರೂ ಪ್ರಕೃತಿಯನ್ನು, ಮರಗಿಡಗಳನ್ನು ನಾಶ ಮಾಡ್ತಾ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ತುಂಬ ಸಂಕಷ್ಟದ ದಿನಗಳನ್ನು ಕೊಟ್ಟು ಹೋಗಬೇಕಾಗತ್ತೆ. ಹಾಗಾಗಿ ಇವತ್ತು ಒಂದು ದಿನಕ್ಕೆ ಸೀಮಿತ ಮಾಡ್ಕೊಳ್ಳೋದು ಬೇಡ ವಿಶ್ವ ಪರಿಸರ ದಿನ ಅಂತ ಹೇಳಿ. ಸಾಕಷ್ಟು ಮರಗಳನ್ನು ನೆಡುವಂತಹ ದಿಸೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ, ನಾವಷ್ಟೇ ಅಲ್ಲ, ಯಾರೋ 4 ಜನ ಮಾಡೋದ್ರಿಂದ ಅದೇನು ಆಗಲ್ಲ. ಒಂದು ಮರ ಕಡಿದ್ರೆ 10 ಮರ ನೆಡಬೇಕು ಅನ್ನೋದಿದೆ. 10 ನೆಡದೇ ಇದ್ದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಮರ ಕಡಿದ ಜಾಗದಲ್ಲಿ ಅದರ ಇನ್ನೊಂದು ಮರವನ್ನು ನೆಟ್ಟು ಮುಂದಿನ ಪೀಳಿಗೆಗೆ ಉತ್ತಮ ಆಕ್ಸಿಜನ್ ಸಿಗ್ತಕ್ಕಂತಹ ಮರಗಿಡಗಳನ್ನು ಬೆಳೆಸಿ ಅಂತ ಹೇಳ್ತಾ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂತಹ ಎಲ್ಲ ಶಾಲೆ ಸಿಬ್ಬಂದಿ ವರ್ಗಕ್ಕೆ, ಆಡಳಿತ ವರ್ಗಕ್ಕೆ ಮತ್ತು ಸಂಸ್ಥಾಪಕರಿಗೆ ಹಾಗೂ ನಮ್ಮ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಈ ಪ್ರಕೃತಿ ಫೌಂಡೇಶನ್ ಕಿರಣ್ ಅವ್ರಿಗೆಲ್ಲರಿಗೂ ಕೂಡ ವಂದಿಸ್ತಾ ಈ ಒಂದು ದಿನ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವು ವಹಿಸಿದ್ವಿ ಶ್ರೀಗಳ ಜೊತೆಯಲ್ಲಿ. ಸೊ ಬಹಳ ಅರ್ಥಪೂರ್ಣವಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.